ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಕಾಂಗ್ರೆಸ್ಸು ಮೋಸ ಮಾಡಿದೆ ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ನೀವು ದಾವಣಗೆರೆ ಸೌತ್ನ ಅಂದಾಜು ಲೆಕ್ಕಾಚಾರ ಅಂತ ತೆಗೆದುಕೊಂಡ್ರೆ 2,30,000 ಚಿಲ್ಲರೆ ವೋಟರ್ಸ್ ಇದ್ದಾರೆ. ಅದರಲ್ಲಿ ಗರಿಷ್ಠ ಅಂತಂದರೆ ಮುಸ್ಲಿಂ ವೋಟರ್ಸು ಒಂದು 80,000 ಇರಬಹುದು ಅಂತ ಒಂದು ಅಂದಾಜು, 75,000 ರಿಂದ 80,000 ಇರಬಹುದು ಅಂತ. ಸೊ 2,30,000ದಲ್ಲಿ 35% ಆಯಿತು. 35% ಇರುವಂಥ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಿತ್ತು ಅನ್ನೋದು ಮುಸ್ಲಿಂ ಸಮುದಾಯ ಇಟ್ಟಿರುವಂಥ ಬೇಡಿಕೆ. ಸೊ ಇದು ಸಿಕ್ಕಿಲ್ಲ, ಆ ಕಾರಣಕ್ಕಾಗಿ ಬಂಡಾಯ ಅಂತ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯಿಂದ ಗೋವಿಂದರಾಜ್ ಅವರು ಜೊತೆಗಿದ್ದಾರೆ. ಗೋವಿಂದರಾಜ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಜೊತೆಗಿದ್ದಾರೆ. ನಮಸ್ತೆ ಗೌಡ್ರೆ. ನಮಸ್ತೆ. ಇನ್ನು SDPIನ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ. ಅಫ್ಸರ್ ಅವರೇ, ನಮಸ್ಕಾರ. ನಮಸ್ತೆ. ನಾನು ನಟರಾಜ್ ಗೌಡ್ರಿಂದ ಶುರು ಮಾಡ್ತೀನಿ. ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಯಾರು ಕೊಡಬೇಕಿತ್ತು? ಅವ್ರು ಇಟ್ಕೊಂಡಿರುವಂತ ನಿರೀಕ್ಷೆ ಸರಿಯಾದದ್ದೇ ಆಗಿತ್ತಲ್ವಾ? ಇಲ್ಲ, ನಿಜ ರಕ್ಷಟ್ರೆ, ನೀವು ಕಾಂಗ್ರೆಸ್ ನಿರೀಕ್ಷೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ನಿರೀಕ್ಷೆ ಇದೆ. ಕಾಂಗ್ರೆಸ್ ಕೂಡ ಮುಸ್ಲಿಂ ಸಮುದಾಯಕ್ಕೆ ಅವ್ರಿಗೆ ಯಾವ ರೀತಿಯ ಅವಕಾಶಗಳನ್ನ ಕೊಡಬೇಕು, ಗೌರವವನ್ನು ಕೊಡಬೇಕು, ಕಾಲಕ್ಕೆ ಕೊಡ್ತಾನೆ ಬಂದಿದೆ. ಅದರೊಳಗೆ ಯಾವುದೋ ರೀತಿಯಾಗಿ ಈಗ ನೀವು ನೋಡಿದ್ರಿ, ಶಿಗ್ಗಾಂವ್ ಬೈ ಎಲೆಕ್ಷನ್ ನೋಡಿದ್ರಿ ನಾವು ಪಠಾಣ್ ಅವ್ರಿಗೆ ಬೊಮ್ಮಾಯಿಯವರ ಮಗನ ಮುಂದೆ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಆ ರೀತಿಯಾಗಿ ಅವಕಾಶಗಳನ್ನ ಸರ್ವ ಸಮಯದಲ್ಲೂ ಎಲ್ಲಾ ಸಮಯದಲ್ಲೂ ಕೊಟ್ಟಿದ್ದೀವಿ. ರಾಜ್ಯಸಭೆಗೆ ಸದಸ್ಯರಿದ್ದಾರೆ ಡಾಕ್ಟರ್ ಸೈಯದ್ ನಜೀರ್ ಹುಸೇನ್ ಅವರು, 4 ಜನ MLC-ಗಳಿದ್ದಾರೆ, ಸಲೀಂ ಅಹಮದ್ ಅದರೊಳಗೆ ಚೀಫ್ ವಿಪ್ ಇದ್ದಾರೆ, 9 ಜನ MLA-ಗಳಿದ್ದಾರೆ, ಅದರೊಳಗೆ 2 ಮಂತ್ರಿಗಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ರಹೀಂ ಖಾನ್ ಅವರು, UT ಖಾದರ್ ಅವರು ಸ್ಪೀಕರ್ ಇದ್ದಾರೆ. ಆ ರೀತಿಯಾಗಿ ನಾವು ವಿಧಾನ ಪರಿಷತ್ತು, ರಾಜ್ಯಸಭೆ, ವಿಧಾನಸಭೆ, ಲೋಕಸಭೆ ಎಲ್ಲಾ ಸಮಯದಲ್ಲೂ ಎಲ್ಲಾ ಜಾಗದಲ್ಲೂ ಅವಕಾಶಗಳನ್ನ ಕಾಂಗ್ರೆಸ್ ಕೊಡುತ್ತೆ. ಕಾಂಗ್ರೆಸ್ನ ಬದ್ಧತೆ ಇದೆ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತವಾದ ನಿಖರವಾದ ತತ್ವವನ್ನ ಇಟ್ಕೊಂಡಿದೆ, ಅದ್ ಕೆಲಸ ಮಾಡುತ್ತೆ. ಇಲ್ಲಿ ಪೈಪೋಟಿ ಬಂದಾಗ ಶಾಮನೂರ್ ಅವರ ಮೃತರಾದಾಗ ಕಾರ್ಯಕರ್ತರು, ಅತಿ ಹೆಚ್ಚಿನ ಕಾರ್ಯಕರ್ತರು ಇಲ್ಲ ಶಾಮನೂರ್ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿದಾಗ, ಇವನ್ ಅದ್ರೊಳಗೆ ಮುಸಲ್ಮಾನ್ ಕಾರ್ಯಕರ್ತರು ಸೇರಿ, ಮುಸಲ್ಮಾನ್ ನಾಯಕರುಗಳು ಸೇರಿ ಹಂಗ ಒತ್ತಾಯ ಮಾಡಿದಾಗ ಅದು ಹೈಕಮಾಂಡ್ ತೀರ್ಮಾನ ಮಾಡಿ ಯಾರು ಕೊಟ್ಟರು ಗೆಲ್ತೀವಿ. ಪಾಪ ಸಾದಿಕ್ ಪೈಲ್ವಾನ್ ಕೂಡ ನಿಷ್ಠಾವಂತ ಕಾಂಗ್ರೆಸ್ ನಾಯಕ, ಅವ್ರಿಗೆ ಯಾವುದೇ ರೀತಿಯ ಡೌಟ್ ಇಲ್ಲ. ಅವರು ಸಂಘಟನೆ ಮಾಡಿದ್ದಾರೆ, ಜೊತೆಗೆ ಕೈ ಜೋಡಿಸಿದ್ದಾರೆ. ಮುಸಲ್ಮಾನ್ ಬಂಧುಗಳು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪರವಾಗಿ ಯಾವತ್ತು ನಿಂತಿದ್ದಾರೆ, ಅದ್ರೊಳಗೆ ಯಾವುದೇ ಡೌಟ್ ಇಲ್ಲ. ಅದಕ್ಕಾಗಿನೇ ದಾವಣಗೆರೆಯಿಂದ ಜಬ್ಬಾರ್ ಅವ್ರನ್ನ ನಾವು 3ನೇ ಬಾರಿ MLC ಮಾಡಿರ್ತಕ್ಕಂಥದ್ದು, ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಶಾಮನೂರು ಅವರ ಅಗಲಿಕೆಯ ಬಳಿಕ ಅಥವಾ ಶಾಮನೂರು ಅವರು ಇದ್ದಾಗಲೇ ಒಂದು ಮಾತುಕತೆ ಆಗಿತ್ತು, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ಮಾತುಕತೆ ಆಗಿತ್ತು ಅಂತ ಮುಸ್ಲಿಂ ಮುಖಂಡರು ಹೇಳ್ತಾರೆ. ಅದರಂತೆ ಕೇಳ್ತಾ ಇದೀವಿ ನಾವು, ಅದರಂತೆ ಕೇಳಿದ್ ನಾವು. ಆ ಮಾತಿಗೆ ಬೆಲೆ ಇಲ್ವಾ ಅಂತ ಕೇಳ್ತಾ ಇರೋದವರು. ಇಲ್ಲ, ಆ ರೀತಿ ಹೇಳಿಕೆ ಬರ್ತಾ ಇದೆ. ಆ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಯಾವ ರೀತಿಯಾಗಿ ನಾನಾದ್ಮೇಲೆ ನಿಮ್ಗೆ ಅಂತ ವರ್ಗಾವಣೆ ಎಲ್ಲೂ ಆಗೋದಿಲ್ಲ. ಆದಾಗ್ಯೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಒಂದು ಅವಕಾಶ ಖಂಡಿತ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು. ಈಗೂ ಕೂಡ ಯಾಕಂದ್ರೆ ಸಮರ್ಥಗೊಟ್ಟಿರ್ತಕ್ಕಂಥದ್ದು ಅಲ್ಲಿ ಸಮಯೋಚಿತವಾಗಿದೆ. ಯಾಕಂದ್ರೆ ಕೂಡ ಕುಟುಂಬದ ಮೇಲೆ ಜನ, ಕಾಂಗ್ರೆಸ್ ಕಾರ್ಯಕರ್ತರು ಜನ ಕೂಡ ತುಂಬಾ ಬಹಳ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಕುಟುಂಬದವರು ಕೂಡ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಆದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಖಂಡಿತವಾಗಿ, ಯಾಕಂದ್ರೆ ಯಾವುದೇ ಜಾಗದಲ್ಲೂ ಕೂಡ, ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲೂ ಕೂಡ ಎಲ್ಲಿ ಅವಕಾಶಗಳು ಅವ್ರಿಗೆ ಆಗೋದಿಲ್ಲ, ನೇರವಾಗಿ ಚುನಾವಣೆ ನಿಲ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇರೆ ಅವಕಾಶಗಳ ನಿಗಮ ಮಂಡಳಿಗಳಲ್ಲೋ, ವಿಧಾನ ಪರಿಷತ್ತಲ್ಲೋ, ರಾಜ್ಯಸಭಾದಲ್ಲೋ ಆತರ ಅವಕಾಶಗಳನ್ನ ಕಾಂಗ್ರೆಸ್ ಮುಂಚೆಯಿಂದನೂ ಕೊಟ್ಕೊಂಡು ಬಂದಿದೆ, ಈಗಲೂ ಕೊಡುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಕರ್ನಾಟಕದಲ್ಲಿ 9 ಜನ MLA-ಗಳಿದಾರಲ್ಲ, ಬರೀ ಕಾಂಗ್ರೆಸ್ ಅಲ್ಲೇ, JDS ಅಲ್ಲಿ ಇಲ್ಲ, BJP ಇಲ್ಲ. MLC-ಗಳಿದಾರಲ್ಲ 4 ಜನ ಕಾಂಗ್ರೆಸ್ ಅಲ್ಲೇ, BJP ಇಲ್ಲ, JDS ಅಲ್ಲಿ ಇಲ್ಲ. ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ನಲ್ಲೇ ಇರ್ತಕ್ಕಂಥದ್ದು. ಅವಕಾಶಗಳನ್ನ ಅವಕಾಶಗಳನ್ನ ಕಾಂಗ್ರೆಸ್ ಯಾವಾಗ್ಲೂ ಎಲ್ಲಾ ಸಮಯದಲ್ಲೂ ಕೊಟ್ಟಿದೆ, ಕೊಡುತ್ತೆ. ನಾನು ಅಫ್ಸರ್ ಅವರನ್ನ ಮಾತನಾಡಿಸ್ತೀನಿ. ಒಂದೇ ನಿಮಿಷ ನಟರಾಜ್ ಗೌಡ್ರೆ. ಅಫ್ಸರ್ ಕೋಡ್ಲಿಪೇಟೆ ಅವರನ್ನ ಮಾತನಾಡಿಸೋಣ. ಅಫ್ಸರ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. SDPI ಮೊದಲೇ ಡಿಸೈಡ್ ಮಾಡಿತ್ತಾ ಇಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ, ಅಥವಾ ಕಾಂಗ್ರೆಸ್ ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಕಂಟೆಸ್ಟ್ ಮಾಡೋ ನಿರ್ಧಾರ ತೆಗೆದುಕೊಂಡಿದ್ದ? ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಜನರಲ್ ಎಲೆಕ್ಷನ್ ಅಲ್ಲೂ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರಿಗೆ
ಈ ಗುಲಾಮಿತನದ ರಾಜಕಾರಣದಿಂದ, ಕುಟುಂಬ ರಾಜಕಾರಣದಿಂದ ಒಂದು ಮುಕ್ತಿ ಬೇಕು ಎಂಬಂತಹ ಒಂದು ಪರ್ಯಾಯಕ್ಕಾಗಿ ಹಾತೊರೀತಾ ಇದ್ದಾರೆ ದಾವಣಗೆರೆ ದಕ್ಷಿಣದ ಜನರು. ನಮಗೆ ದಾವಣಗೆರೆಯ ದಕ್ಷಿಣದ ಅಹಿಂದ ವರ್ಗದ ಎಲ್ಲಾ ಜನರು ಕೂಡ ನಮ್ಮನ್ನ ಡಿಮ್ಯಾಂಡ್ ಮಾಡಿದ್ರು, ಈ ಬಾರಿ ಒಳ್ಳೆಯ ಅಭ್ಯರ್ಥಿಯನ್ನ ನೀವು ಕಣಕ್ಕಿಳಿಸಿ, ನಮಗೆ ಪರ್ಯಾಯ ಬೇಕಾಗಿದೆ ಎಂಬಂತಹ ಡಿಮ್ಯಾಂಡ್ ಮಾಡಿದ ಕಾರಣಕ್ಕೆ ಈ ಬಾರಿ ಅತ್ಯಂತ ಉತ್ಸಾಹದಿಂದ ಪಕ್ಷ ನನ್ನನ್ನ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿಸಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಕಳೆದ 35-40 ವರ್ಷಗಳ ಗುಲಾಮಿ ರಾಜಕಾರಣದಿಂದ ಜನರು ಒಂದು ಪರ್ಯಾಯವನ್ನು ಬಯಸ್ತಾ ಇದ್ದಾರೆ. ಆ ಪರ್ಯಾಯವಾಗಿ ಸಾಮಾಜಿಕ ನ್ಯಾಯದ ಬದ್ಧತೆಯೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಫ್ಸರ್ ಅವರೇ ಈ ಬಾರಿ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.